ಭಾರತ ಲಕ್ಷೋಪಲಕ್ಷ ಹಳ್ಳಿಗಳಿಂದಾದ ದೇಶ. ಈ ಹಳ್ಳಿಗಳೇ ದೇಶದ ಬೆನ್ನೆಲುಬು. ಅಂತೆಯೇ ಇಲ್ಲಿನ ಜನರಲ್ಲಿ ನೂರಾರು ಜಾತಿ ಭೇದಗಳು. ರೂಢಿಗತ ದುಷ್ಟ ಸಾಮಾಜಿಕ ಪದ್ಧತಿಗಳಿಂದ ಹಲವು ಜಾತಿಗಳು ನಿರಂತರ ಶೋಷಣೆಗೆ ಒಳಗಾಗಿದ್ದವು. ಜನದಟ್ಟಣೆಯ ನಗರದ ಕೊಳಚೆ ಪ್ರದೇಶದಲ್ಲೋ ಹಳ್ಳಿಯ ಹುಲ್ಲಿನ ಪುಟ್ಟ ಗುಡಿಸಲಿನಲ್ಲೋ ಪರಿಶಿಷ್ಟ ಜಾತಿಯ ಜನರ ವಾಸ. ಬಿಸಿಲು ಮಳೆಗಳನ್ನು ತಾಳಿಕೊಂಡು ಹಳ್ಳಿಯ ಅರಳಿ ಮರದಡಿಯಲ್ಲೋ ಜನಭರಿತ ನಗರದ ಪಾದರಸ್ತೆಯ ಮೂಲೆಯಲ್ಲೋ ಇಂಥವರ ನೆಲೆ. ಅಲ್ಲೇ ಅವರ ದಿನವಿಡಿಯ ದುಡಿತ. ಎಷ್ಟೋ ಸಂದರ್ಭಗಳಲ್ಲಿ ಆತನ ಇಡೀ ಸಂಸಾರ ಈ ದುಡಿತಕ್ಕೆ ಅನಿವಾರ್ಯವಾಗಿ ಹೆಗಲು ಕೊಡಬೇಕಾಗುವುದು. ಸಂಯಮದಿಂದ ಗಂಟೆಗಟ್ಟಲೆ ಗಿರಾಕಿಗಾಗಿ ಕಾಯಬೇಕಾದ ಪರಿಸ್ಥಿತಿ. ಕಾದು ಕಾದು ಬೇಸತ್ತ ಬದುಕು. ಹಾಗೇನಾದರೂ ಅಪರೂಪದ ಗಿರಾಕಿ ಬಂದರೂ ಆತ ತೆರುವುದು ಪುಡಿಗಾಸು, ಹಲವು ಪೈಸಾಗಳನ್ನು ಮಾತ್ರ. ತನ್ನ ಸಂಸಾರದ ಹೊಟ್ಟೆ ಬಟ್ಟೆಯ ಪ್ರಶ್ನೆ, ಭವಿಷ್ಯದ ಯೋಚನೆಗಳು ಆತನನ್ನು ಬೆನ್ನಿಗೆ ಹತ್ತಿದ ಬೇತಾಳದಂತೆ ಕಾಡುತ್ತಿದ್ದುವು. ಹಸಿದ ಮಕ್ಕಳೆದುರು ಖಾಲಿ ತಟ್ಟೆ, ಮನೆಯಲ್ಲಿ ಉರಿಯದ ಒಲೆಯಾಗಿ ಉಪವಾಸವೇ ಆತನಿಗೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಇತರರ ಕೋಮಲ ಪಾದಗಳಿಗೆ ರಕ್ಷಣೆ ಒದಗಿಸುವ ಈತನ ಮತ್ತು ಈತನ ಸಂಸಾರದ ಪಾದಗಳು ಬರಿಗಾಲುಗಳಾಗಿದ್ದವು. ಇಂತಹ ಹಲವಾರು ಪರಿಶಿಷ್ಟ ಜಾತಿಗಳ ಆರ್ಥಿಕ ಸಾಮಾಜಿಕ ಸ್ಥಿತಿ ಸಂಕಷ್ಟಕರ ಪರಿಸ್ಥಿತಿಗಳನ್ನು ಅರಿತ ಕರ್ನಾಟಕ ಸರ್ಕಾರ ಇಂಥವರ ಸರ್ವತೋಮುಖ ಏಳಿಗೆಗಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಇದೇ ವಿಶೇಷ ಘಟಕ ಯೋಜನೆ. ಈ ಯೋಜನೆಯನ್ವಯ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲ್ಲೂಕುಗಳಲ್ಲೂ ಚಮ್ಮಾರಿಕೆ ಪಾದರಕ್ಷೆಗಳ ತಯಾರಿಕೆಯಲ್ಲಿ ವಿಶೇಷ ತರಬೇತಿ ನೀಡಲು ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಅಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಕಲಿಕೆಯಲ್ಲಿ ನಿರತರಾಗಿದ್ದಾರೆ. ಇದೇ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಆಧುನಿಕ ವಿಧಾನಗಳಲ್ಲಿ ಚರ್ಮ ಹದ ಮಾಡುವ ತರಬೇತಿ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಸಹಸ್ರಾರು ಜನ ಅಭ್ಯರ್ಥಿಗಳು ಇದರಿಂದ ಪ್ರಯೋಜನ ಪಡೆಯುವಂತಾಗಿದೆ. ಬೆಂಗಳೂರಿನ ಜಯಚಾಮರಾಜೇಂದ್ರ ತಾಂತ್ರಿಕ ಶಾಲೆಯಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗಾಗಿಯೇ ವಿವಿಧ ತಾಂತ್ರಿಕ ವಿಷಯದ ತರಗತಿಗಳಲ್ಲಿ ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಕರ್ನಾಟಕ ಚರ್ಮ ಕೈಗಾರಿಕಾಭಿವೃದ್ಧಿ ನಿಗಮವು ತನ್ನ ವಿನ್ಯಾಸ ಕೇಂದ್ರ ಹಾಗೂ ತರಬೇತಿ ಕೇಂದ್ರಗಳನ್ನು ಅತ್ಯಾಧುನಿಕ ರೀತಿಯಲ್ಲಿ ಪಾದರಕ್ಷೆಗಳನ್ನು ತಯಾರಿಸುವ ವಿಧಾನಗಳಲ್ಲಿ ತರಬೇತಿ ನೀಡಲು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆಂದೇ ಮೀಸಲಿರಿಸಿದೆ.
ಪರಿಶಿಷ್ಟ ಜಾತಿಯ ಮಹಿಳೆಯರಿಗಾಗಿ ಪ್ರತ್ಯೇಕ ಕೇಂದ್ರಗಳನ್ನು ತೆರೆದಿದ್ದು ಅಲ್ಲಿ ಅವರಿಗೆ ಸ್ತ್ರೀಯರ ಕೈಚೀಲ ಇತ್ಯಾದಿಗಳ ತಯಾರಿಕೆಯಲ್ಲಿ ತರಬೇತಿ ನೀಡಲಾಗುತ್ತಿದೆ. ಸ್ವಂತ ಉದ್ಯೋಗಿಗಳಾಗಿ ಅವರು ತಯಾರಿಸಿದ ಎಲ್ಲ ವಸ್ತುಗಳಿಗೂ ಸೂಕ್ತ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಕರ್ನಾಟಕದ ಎಲ್ಲ ಪ್ರಮುಖ ಪಟ್ಟಣಗಳಲ್ಲಿ ಪ್ರದರ್ಶನ ಮಳಿಗೆ ಹಾಗೂ ಮಾರಾಟ ಕೇಂದ್ರಗಳನ್ನು ತೆರೆಯಲಾಗಿದೆ. ಇಷ್ಟಲ್ಲದೆ ಈ ಅಭ್ಯರ್ಥಿಗಳು ಇತರೆ ಕಸುಬುಗಳಲ್ಲಿ ತರಬೇತಿ ಪಡೆಯಲು ಅವಕಾಶವಾಗುವಂತೆ ಕೈಮಗ್ಗದಲ್ಲಿ ವಿಶೇಷ ಶಿಕ್ಷಣ ತರಬೇತಿಗಳನ್ನು ನೀಡುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕೋಲಾರದ ಬಳಿ ಇರುವ ಕೋರಿಡ್ ಸಹಕಾರಿ ಕೈಗಾರಿಕಾ ಸಂಸ್ಥೆಯಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಕಮ್ಮಾರಿಕೆ, ಮರಗೆಲಸ, ತಂಪು ಪಾನೀಯಗಳ ತಯಾರಿಕೆ, ಬಾಲ್ ಪಾಯಿಂಟ್ ರೀಫಿಲ್ಗಳ ತಯಾರಿಕೆ, ಹಾಗೂ ಡಿಟರ್ಜೆಂಟ್ ಸಾಬೂನು ತಯಾರಿಕೆಗಳಲ್ಲಿ ತರಬೇತಿ ಹೊಂದಿ ಸ್ವಂತ ಉದ್ಯೋಗಗಳನ್ನು ಸ್ಥಾಪಿಸಿಕೊಳ್ಳಲು ಅನುವಾಗುವಂತೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅವರು ರಸ್ತೆಯ ಬದಿಯಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟುಕೊಳ್ಳಲು ಆರ್ಥಿಕ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಇದರಿಂದಾಗಿ ಅವರಿಗೆ ಗಾಳಿ, ಮಳೆ, ಬಿಸಿಲುಗಳಿಂದ ರಕ್ಷಣೆ ಒದಗಿದ್ದು ಸಾವಿರಾರು ಕುಟುಂಬಗಳ ಜೀವನ ನಿರ್ವಹಣೆ ಸುಗಮವಾಗಿದೆ. ಹಲವಾರು ಸ್ಥಳಗಳಲ್ಲಿ ವಾಸ ಮತ್ತು ಕೆಲಸಗಳೆರಡಕ್ಕೂ ಅನುಕೂಲವಾಗುವಂತಹ ಸಂಯುಕ್ತ ಮನೆಗಳನ್ನು ಯೋಜನೆಯಡಿ ನಿರ್ಮಿಸಲಾಗಿದ್ದು ಧನಸಹಾಯ ಪಡೆದ ಹಲವಾರು ಕುಟುಂಬಗಳು ಇಂಥ ಮನೆಗಳಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿವೆ. ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಇಂಥ ವಿಶೇಷ ಘಟಕ ಯೋಜನೆಯ ಲಾಭ ಪಡೆಯಲು ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಹತ್ತಿರದ ಯಾವುದೇ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ. ಅಲ್ಲಿಯ ಇಲಾಖೆಯ ಅಧಿಕಾರಿಗಳು ಸದಾ ನೆರವಾಗಲು ಸಿದ್ಧರಾಗಿರುವರು. ಇಂದು ಇಂಥವರ ಉಪವಾಸ, ಬವಣೆ, ಆರ್ಥಿಕ ಅಭದ್ರತೆ, ಭವಿಷ್ಯದ ಅನಿಶ್ಚಯತೆಗಳೆಲ್ಲ ದೂರವಾಗಿ ಅವರುಗಳೆಲ್ಲರ ಮುಖದಲ್ಲಿ ತೃಪ್ತಿಯ ಮುಗುಳ್ನಗೆ ಮೂಡಿದೆ.